ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಚನ ಪ್ರಸಾದದಲ್ಲಿ ಸತ್ಯನುಡಿ. ಮನದ ಕತ್ತಲೆಯನ್ನು ದೂರ ಮಾಡಿದರೆ ಜೀವನದಲ್ಲಿ ತಾನಾಗಿಯೇ ಪ್ರಕಾಶವಾಗುವುದು. ತನ್ನದೇ ಹೌದು ಎನ್ನುವ ವ್ಯಕ್ತಿ ಜೀವನದಲ್ಲಿ ಎಂದು ಸಫಲತೆ ಹೊಂದಲಾರ. ಕಷ್ಟ ಬಂದರೆ ಹೆದರಬಾರದು, ಯಾಕೆಂದರೆ ಕಷ್ಟವು ಮನದ ಬಲವನ್ನು ಎಚ್ಚರಿಸುತ್ತದೆ. ಒಳ್ಳೆಯ ಸೃಷ್ಟಿಯನ್ನು ಕಾಣಬೇಕೆಂದರೆ ಮೊದಲು ತಮ್ಮ ದೃಷ್ಟಿಯನ್ನು ಒಳ್ಳೆಯದನ್ನಾಗಿ ಮಾಡಬೇಕು. ಒಬ್ಬರಲ್ಲಿ ಇರುವ ಒಳ್ಳೆಯ ಗುಣವನ್ನು ಪ್ರೀತಿಸಬೇಕು. ಪಂಚತತ್ವದಿಂದ ನಿರ್ಮಾಣವಾದ ಶರೀರವನ್ನಲ್ಲ. ಸ್ವಾರ್ಥವು ಮನುಷ್ಯನನ್ನು ಅಂಧಕನನ್ನಾಗಿ ಮಾಡುತ್ತದೆ, ಪಾರಮಾರ್ಥವು ಮನುಷ್ಯನನ್ನು ಪರಂಜ್ಯೋತಿಯನ್ನಾಗಿ ಮಾಡುತ್ತದೆ. ಕೆಲಸ ಮಾಡುವಾಗ ಆಲಸ್ಯ ಬಂದರೆ ಆ ಕೆಲಸದಿಂದ ಆಗುವ ಪ್ರಾಪ್ತಿಯನ್ನು ನೆನೆಸಿಕೊಳ್ಳಬೇಕು. ಸಮಯಕ್ಕಿಂತ ಮುಂಚೆ ಭಾಗ್ಯಕ್ಕಿಂತ ಹೆಚ್ಚು ಎಂದು ಸಿಗಲಾರದು. ಮಿಂಚಿ ಹೋದ ಮಾತಿನಿಂದ ಚಿಂತೆಯನ್ನು ಮಾಡದೆ ಅದರಿಂದ ಪಾಠ ಕಲಿತು ನಡೆಯಬೇಕು. ಬಿದ್ದವರನ್ನು ಎತ್ತಿ ಹಿಡಿಯೋದಕ್ಕಿಂತ ಮೊದಲು ತಾನು ಸರಿಯಾಗಿ ನಿಂತಿರುವನೋ ಇಲ್ಲವೋ ತಿಳಿಯಬೇಕು. ಯಾರು ಎಲ್ಲರನ್ನು ಪ್ರೀತಿಯಿಂದ ನೋಡುತ್ತಾರೋ ಅವರನ್ನು ದೇವರು ಪ್ರೀತಿಯಿಂದ ನೋಡುತ್ತಾನೆ. ಭಗವಂತನಿಂದ ದೂರವಾದಷ್ಟು ಸಂಕಟವು ನಮ್ಮನ್ನು ಸಮೀಪಿಸುತ್ತದೆ. ಪ್ರೇಮದಿಂದ ಜಗತ್ತನ್ನು ಗೆಲ್ಲಬಹುದು, ಆದರೆ ಶತ್ರುವನ್ನಲ್ಲ. ಜೀವನದಲ್ಲಿ ಜನ್ಮಯುಕ್ತ ತಾಯಿ ತಂದೆಗಳನ್ನು ಮರೆತರೆ ಎಲ್ಲ ಮರೆತಂತೆ. ಕವಿತೆ ಎಂದರೆ ಕವಿಯ ಅನುಭವ. ಮೂರ್ಖನಿಗೆ ಬುದ್ಧಿ ಹೇಳುವ ಜಾಣನಿಗೆ ಕಡುಮೂರ್ಖ ಎನ್ನುತ್ತಾರೆ. ಜೀವನದಲ್ಲಿ ಎಲ್ಲ ತಾನು ಬಯಸಿದಂತೆ ಆಗುವುದಿಲ್ಲ. ಅವಿವೇಕಿಯು ನಿಂದಿಸಿದೆ ಎಂದು ಚಿಂತಿಸದಿರು, ಅದು ಅದರ ಅಂತ ಎಂದು ತಿಳಿ. ಸ್ನೇಹ ಮಾಡಿದ್ದು ತಪ್ಪು ಎನ್ನದಿರು, ಸ್ನೇಹಿತ ಕಪಟಿ ಸಿಕ್ಕರೆ ಸ್ನೇಹವೇನು ಮಾಡಿತು. ಸೋತೆನೆಂದು ಭೀತಿ ಪಡೋದು ತಪ್ಪು, ಯಾಕೆಂದರೆ ಸೋತವರ ಕಡೆ ಶಿವನಿದ್ದಾನೆ. ತನ್ನವರಿಗೆ ತನ್ನವರು ಎನ್ನದಿರು, ಪರರಿಗೆ ತನ್ನವರು ಎನ್ನದಿರು. ತನಗಾಗಿ ಯಾರ ಆತ್ಮದಲ್ಲಿ ಆತ್ಮೀಯತೆ ಇದೆಯೋ ಅವರಿಗೆ ತನ್ನವರು ಎನ್ನು. ಶರಣು ಶರಣಾರ್ಥಿಗಳು. So hope you like this video. So like this video and subscribe our channel for regular videos update. Thanks for watching. Sharanu Sharanarthi.